ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸುವ ಮೂಲಕ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಕ್ಷಣಗಣನೆ ಆರಂಭ ಆಗ್ಯದ. ಈ ಕುರಿತು ಮಾತಾಡೋ ನಮ್ಮ ಜೊತೆ ಅಣ್ಣ ಬಸವಣ್ಣನ ಕರ್ಮಭೂಮಿ ಕಲ್ಯಾಣ ನಾಡಿನ ಪ್ರಮುಖ ಮಠಾಧೀಶರಾದ ಅನುಭವ ಮಂಟಪದ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿದ್ದಾರೆ. ಅಪ್ಪೋರೆ ಟೋಟಲಿ ಈಗ ಕ್ಷಣಗಣನೆ ಆರಂಭ ಆಗಿದೆ. ಮೂರನೇ ಬಾರಿ ಪ್ರಧಾನಮಂತ್ರಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳ್ಬೇಕಂತ್ರಿ? ಏನು ಆಲೋಚನೆ? ಬಹಳ ಸಂತೋಷ ಆಗಿದೆ. ಭಾರತೀಯರಿಗೆ ಮೂರನೇ ಸಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾ ಇರುವುದು ಭಾರತೀಯರಿಗೆಲ್ಲ ಹೆಮ್ಮೆ ಸಂಗತಿ, ಆನಂದದ ಸಂಗತಿ. ಯಾಕೆಂದರೆ ವಿಶ್ವದ ದೃಷ್ಟಿಯಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಭಾರತದ ವಿಶ್ವದ ದೃಷ್ಟಿಯಲ್ಲಿ ಭಾರತ ಅಭಿವೃದ್ಧಿ ದೇಶ ಅನ್ನೋದನ್ನು ಬಿಂಬಿಸಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿ ಪ್ರಗತಿಯನ್ನು ಮಾಡಿದ್ದಾರೆ. ಅದು ಕಾಶ್ಮೀರದ ಸಮಸ್ಯೆ ಇರ್ಬೋದು ಅಥವಾ ಚಂದ್ರಲೋಕಕ್ಕೆ ಹೋಗೋದಿರ್ಬೋದು, ಎಲ್ಲ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ. ಆ ದೃಷ್ಟಿಯಿಂದ ಜನ ಅವರಿಗೆ ಮೂರನೇ ಸಲ ಪ್ರಧಾನಮಂತ್ರಿ ಮಾಡ್ತಾ ಇರೋದು ಭಾಳ ಖುಷಿ. ಈಗ ಮೂರನೇ ಸಲನೂ ನರೇಂದ್ರ ಮೋದಿಜಿಯವರು ಖಂಡಿತವಾಗಿಯೂ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಭಾರತ ನಂಬರ್ 1 ಆಗುವಂಗೆ ರೂಪಿಸುವ ಶಕ್ತಿ, ರೂಪಿಸುವ ತಾಕತ್ತು ಅವರಲ್ಲಿದೆ. ಆದರೆ ಅವರೊಬ್ಬರು ಪಾರ್ಟಿ ಪಕ್ಷಕ್ಕಿಂತಲೂ ಅವರೊಬ್ಬರು ಸಮರ್ಥ ನಾಯಕರನ್ನೋದು ಇಲ್ಲಿ ಬಹಳ ಮಹತ್ವದ ಸಂಗತಿ. ಆ ದೃಷ್ಟಿಯಿಂದ ಅವರು ಅಂಥ ವಿಶ್ವದ ದೃಷ್ಟಿಯಲ್ಲಿ ಭಾರತದ ಒಂದಿಲ್ಲ ಒಂದು ದಿನ ಇದು ನಂಬರ್ 1 ದೇಶ ಆಗೋದರಲ್ಲಿ ಸಂದೇಹವಿಲ್ಲ. ಮತ್ತು ಇನ್ನೊಂದು ಅವರು ವಿಶ್ವಗುರು ಬಸವಣ್ಣನವರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಗ್ಗೆ ಸಾಕಷ್ಟು ಸಲ ಅದನ್ನು ಚರ್ಚಿಸಿದ್ದಾರೆ. ಮತ್ತು ಬಸವಣ್ಣನವರ ತತ್ವಗಳನ್ನು ಅವರು ಆಗಿನ ಕಾಲದಲ್ಲಿ ಬಸವಣ್ಣವರು ಮಾಡಿರುವಂಥ ಪ್ರಜಾಪ್ರಭುತ್ವ, ಅನುಭವ ಮಂಟಪದ ಸಂಗತಿ ಅವರು ಹೇಳಿದ್ದು ನಮಗೆ ಬಹಳ ಹೆಮ್ಮೆ, ಖುಷಿ ಆಗಿದೆ. ಬಸವ ಭಕ್ತರಿಗೆ ಒಂದು ಆಶೆ ಏನದು, ನಮ್ಮದು ಇಚ್ಛೆ ಅಂದರೆ ಅವರು ಬುದ್ಧನ ಜಯಂತಿ ಎಲ್ಲ ಭಾರತ ಮಟ್ಟದಲ್ಲಿ ಜಯಂತಿಯನ್ನು ಸರ್ಕಾರಿ ರಜೆಯನ್ನು ಘೋಷಿಸಿದ್ದಾರೆ. ಮಹಾವೀರ ಜಯಂತಿ ರಜೆಯನ್ನು ಘೋಷಿಸಿದ್ದಾರೆ. ಅದೇ ರೀತಿ ಬಸವ ಜಯಂತಿನೂ ರಾಷ್ಟ್ರ ಮಟ್ಟದಲ್ಲಿ ರಜೆಯನ್ನು ನೀಡಬೇಕು ಅವರ 3ನೇ ಅವಧಿಯಲ್ಲಿ ಅಂತ ನಾನೊಂದು ಮನವಿಯನ್ನು ಅವರಿಗೆ ಮಾಡಿಕೊಳ್ತಾ ಇದ್ದೀನಿ. ಆದರೆ ಅವರಿಗೆ ಗುರು ಬಸವಣ್ಣನವರ ಅಖಂಡ ಆಶೀರ್ವಾದ ಇರಲಿ, ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಆ ಗುರು ಬಸವಣ್ಣನವರು ಕರುಣಿಸಲಿ ಅಂತ ನಾನು ಹೃದಯಪೂರ್ವಕ ಮುಂದಿನ ಎಲ್ಲ ಕಾರ್ಯಗಳು ಶುಭವಾಗಲಿ, ಅವರಿಗೆ ದೀರ್ಘಾಯುಷ್ಯಗಳಾಗಲಿ, ಇನ್ನೂ 5 ವರ್ಷ ಅವರು ಪೂರ್ಣ ಅವಧಿಯನ್ನು ಪೂರೈಸಲಿ ಅಂತ ನಾನು ಹೃದಯಪೂರ್ವಕ ಶುಭ ಹಾರೈಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಧನ್ಯವಾದ. ಅವಧಿ ಅವರು ಭಾರತ ದೇಶದತ್ತ ಇಡೀ ವಿಶ್ವ ನೋಡಂಗೆ ಮಾಡಿದಾರಪ್ಪ ಅವರೇ. 2 ಅವಧಿ 10 ವರ್ಷದಲ್ಲಿ. ಈ ಮುಂದೆ 5 ವರ್ಷದಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಯಾವ ವಿಷಯಕ್ಕೆ ಅವ್ರು ಹೆಚ್ಚಿಗೆ ಒತ್ತು ಕೊಡಬೇಕು? ದೇಶದ ಸಮಸ್ಯೆಗಳೇನೋ ಗೊತ್ತಾ? ಎಂಥ ಕಾರ್ಯಗಳಿಗೆ ಪ್ರಧಾನಮಂತ್ರಿ ಅವರು ಒತ್ತು ಕೊಡಬೇಕು ಅಂತ ತಮ್ಮ ಅಭಿಪ್ರಾಯ? ಇವತ್ತು ನಮ್ಮ ಭಾರತದಲ್ಲಿ ಇನ್ನೂ ಅನೇಕ, ಎಷ್ಟೇ ನಮ್ಮ ಪ್ರಗತಿ ಆದ್ರೂ ಬಡವರು, ರೈತರು ಭಾಳ ಸಂಕಟದಲ್ಲಿದ್ದಾರೆ. ರೈತರ ಅಭಿವೃದ್ಧಿ ಆಗಬೇಕು, ಬಡವರ ಅಭಿವೃದ್ಧಿ ಆಗಬೇಕು, ಮತ್ತು ಗುಡಿಸಲುಗಳು ಮುಕ್ತ ಭಾರತ ಆಗಬೇಕು. ಇವತ್ತು ಎಷ್ಟೇ ಪ್ರಗತಿ ಸಾಧಿಸಿದ್ರು ಇನ್ನೂ ಬಡವರ ಮಕ್ಕಳು ಎತ್ತರ ಸ್ಥಾನದಲ್ಲಿ ಅವರು ಪ್ರವೇಶ ಆಗಿಲ್ಲ. ಇದಕ್ಕೆ ಅವಕಾಶ ಕೊಡಬೇಕು. ಮತ್ತು ಯುವಕರ ಉದ್ಯೋಗ ಅವಕಾಶಗಳನ್ನು ಇನ್ನೂ ಹೆಚ್ಚೆಚ್ಚಿಗೆ ಉದ್ಯೋಗ ಅವಕಾಶಗಳನ್ನು ಬೆಳಿಬೇಕು. ಮತ್ತು ವಿಶ್ವದಲ್ಲಿನೇ ಶಿಕ್ಷಣ ರಂಗದಲ್ಲಿ ಮತ್ತು ಉದ್ಯೋಗದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಎಲ್ಲ ರಂಗದಲ್ಲಿನೂ ಅವರು ಪ್ರಗತಿ ಮಾಡಬೇಕು. ಹೆಚ್ಚಾಗಿ ಭಾರತ ಬಡವ ಮುಕ್ತ ಆಗಬೇಕು ಮತ್ತು ರೈತರ ಅಭಿವೃದ್ಧಿ, ರೈತರ ಏಳಿಗೆ,
ರೈತರು ಎಷ್ಟೇ ಸಂಕಟಪಟ್ಟು ಕಾರ್ಯ ಮಾಡಿದ್ರು ಆ ರೈತರ ಸ್ಥಿತಿ ಆರ್ಥಿಕ ಮಟ್ಟ ಎತ್ತರಕ್ಕೆ ಬೆಳೆದಿಲ್ಲ. ಒಬ್ಬ 25 ಎಕರೆ ರೈತ ಹೊಲ ಉಳುತನ ಅವನು ಒಕ್ಕಲಿತನ ಮೇಲೆ ಅವಲಂಬನೆ ಆಗಿ ಮಾಡುವಂಥ ಕಾಲ ಇದು ಅಲ್ಲ. 25 ಎಕರೆ ಹೊಲ ಇದ್ರೂ ಅವನ ಮಗಳ ಮದುವೆ ಚೆಂದಾಗಿ ಮಾಡಲಿಕ್ಕಾಗಲ್ಲ, ಚೆಂದಾಗಿ ಮನೆ ಕಟ್ಕೋಲಿಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇನ್ನೂ ಇದೆ. ಆ ದೃಷ್ಟಿಯಿಂದ ರೈತರ ಅಭಿವೃದ್ಧಿನೇ ಎಲ್ಲಕ್ಕಿಂತ ಮೊದಲು ಆಗಬೇಕು. ರೈತರ ಸ್ಥಿತಿ ಹೆಚ್ಚಿಗೆ ಸರಿ. ಅಂದರೆ ಬಸವಣ್ಣವ್ರಿಗೆ ಅವ್ರು ನೆನೀತಾರೆ, ಬಸವಣ್ಣವ್ರ ತತ್ವ ಮೇಲೆ ನಾವು ಸರ್ಕಾರ ನಡೆಸ್ತೀವಿ ಅಂತ ಹೇಳ್ತಾರೆ. ಕೊನೆಯದಾಗ ಅವ್ರಿಗೊಂದು ಏನು ಆಶೀರ್ವಚನ ಕೊಡ್ತೀರಿ ಅಪ್ಪವ್ರೆ? ಅವರು ಬಸವಣ್ಣವ್ರ ಬಗ್ಗೆ ಭಾಳ ನೆನೆಸ್ತಾರಲ್ಲ ಲಾಸ್ಟಿಗೆ. ಭಾಳ ಖುಷಿ ಅದವ್ರು. ಬಸವಣ್ಣನವರ ಸ್ಮರಣೆ ಭಾಳ ಸಲ ಅವಾಗ ಮಾಡ್ತಾ ಇದ್ದಾರೆ. ಭಾಳ ಹೆಮ್ಮೆ ಅದ. ಆ ಬಸವಣ್ಣನವರ ವಚನಗಳೇ ಇವತ್ತೇನು ಸಂವಿಧಾನದ ನಿಯಮಗಳದಾವ, ಆ ಬಸವಣ್ಣವ್ರ ಸಂವಿಧಾನ ಕೊಟ್ಟಿರುವಂಥ ಆಚರಣೆಗಳೀಗ ಭಾರತ ಸಂವಿಧಾನ ಮೂಲಕ ಭಾರತಕ್ಕೆಲ್ಲ ಕಡೆ ಆಗಿದ್ದಾವೆ. ಆ ದೃಷ್ಟಿಯಿಂದ ಅವರು ಮೇಲಿನ ಮೇಲೆ ಬಸವಣ್ಣನ ತತ್ವ ನೆನೆಸ್ತಾ ಇದ್ದಾರೆ. ಭಾರತ ಮಟ್ಟದಲ್ಲಿ ಎಲ್ಲ ಭಾರತ ಮಟ್ಟದಲ್ಲಿ ಬಸವಣ್ಣನವರ ಒಂದು ಇದನ್ನು ತತ್ವಗಳನ್ನು ಅಥವಾ ಬಸವಣ್ಣವ್ರ ವಚನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಗೆ ನರೇಂದ್ರ ಮೋದಿಯವರು ಆ ದಿಶೆಯಲ್ಲಿ ಚಿಂತನೆ ಮಾಡೋದು ಒಳ್ಳೆಯದು. ವಿಶೇಷವಾಗಿ ಬಸವ ಜಯಂತಿಯನ್ನು ಭಾರತ ಸರ್ಕಾರನೂ ಮಾಡುವಂಗೆ ಅವರು ಪ್ರಯತ್ನ ಮಾಡ್ತಾರಂತ ನಮಗೆ ವಿಶ್ವಾಸ ಅದ. ಆ ದೃಷ್ಟಿಯಿಂದ ಅವರು ಬಸವಣ್ಣನ ತತ್ವ ನೆನೆಸ್ತಾರನು, ಆ ರೀತಿ ಕಾರ್ಯಗತ ಮಾಡ್ತಾರನು. ಮತ್ತು ಬಸವಣ್ಣನವ್ರ ಬಗ್ಗೆ ಅಪಾರ ಇಡೀ ಭಾರತದಲ್ಲಿ ಬಸವಣ್ಣವ್ರ ಬಗ್ಗೆ ಹೆಚ್ಚು ಧ್ವನಿ ಎತ್ತಿದವರು ಅಂದ್ರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೇ ಇದ್ದಾರೆ ಅಂತ ನಾನು ಖುಷಿಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸೊ ಇದು ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಅಭಿಪ್ರಾಯ ಅಂತ ಹೇಳ್ಬೋದು. ಟೋಟಲಿ ಕಳೆದ 10 ವರ್ಷಗಳಿಂದ ಯಾರೂ ನಿರೀಕ್ಷೆ ಮಾಡಲಾರ್ದಂಥ ಕೆಲಸನ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. 3ನೇ ಬಾರಿ ಕೂಡ ದೇಶವನ್ನು ಸಮರ್ಥವಾಗಿ ಅನ್ನೋದಂದ್ರೆ ಅವ್ರು ತೊಗೊಂಡು ಹೋಗ್ತಾರೆ. ಅಣ್ಣ ಬಸವಣ್ಣನವರ ಜಯಂತಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು ಅಂತ ಕಾರ್ಯ ಏನದಂದ್ರೆ ಪ್ರಧಾನಮಂತ್ರಿಯವ್ರು ಮಾಡಬೇಕು. ಯಾವಾಗೂ ಬಸವಣ್ಣವರ ತತ್ವ ಸಿದ್ಧಾಂತ ಬಸವಣ್ಣವ್ರ ಬಗ್ಗೆ ಸಾಕಷ್ಟು ಮಾತನ್ನು ಅವ್ರು ಆಡ್ತಾರೆ. ಜಯಂತಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಈ ಮುಂದೆ ಬರೋ ಸರ್ಕಾರದಲ್ಲಿ ಅಂತೇಳಿ ಅವರು ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನರೇಂದ್ರ ಮೋದಿಯವರು ಆ ದಿಶೆಯಲ್ಲಿ ಚಿಂತನೆ ಮಾಡೋದು ಒಳ್ಳೆಯದು. ವಿಶೇಷವಾಗಿ ಬಸವ ಜಯಂತಿಯನ್ನು ಭಾರತ ಸರ್ಕಾರನೂ ಮಾಡುವಂಗೆ ಅವರು ಪ್ರಯತ್ನ ಮಾಡ್ತಾರಂತ ನಮಗೆ ವಿಶ್ವಾಸ ಅದ. ಆ ದೃಷ್ಟಿಯಿಂದ ಅವರು ಬಸವಣ್ಣನ ತತ್ವ ನೆನೆಸ್ತಾರನು, ಆ ರೀತಿ ಕಾರ್ಯಗತ ಮಾಡ್ತಾರನು. ಮತ್ತು ಬಸವಣ್ಣನವ್ರ ಬಗ್ಗೆ ಅಪಾರ ಇಡೀ ಭಾರತದಲ್ಲಿ ಬಸವಣ್ಣವ್ರ ಬಗ್ಗೆ ಹೆಚ್ಚು ಧ್ವನಿ ಎತ್ತಿದವರು ಅಂದ್ರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೇ ಇದ್ದಾರೆ ಅಂತ ನಾನು ಖುಷಿಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸೊ ಇದು ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಅಭಿಪ್ರಾಯ ಅಂತ ಹೇಳ್ಬೋದು. ಟೋಟಲಿ ಕಳೆದ 10 ವರ್ಷಗಳಿಂದ ಯಾರೂ ನಿರೀಕ್ಷೆ ಮಾಡಲಾರ್ದಂಥ ಕೆಲಸನ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. 3ನೇ ಬಾರಿ ಕೂಡ ದೇಶವನ್ನು ಸಮರ್ಥವಾಗಿ ಅನ್ನೋದಂದ್ರೆ ಅವ್ರು ತೊಗೊಂಡು ಹೋಗ್ತಾರೆ. ಅಣ್ಣ ಬಸವಣ್ಣನವರ ಜಯಂತಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು ಅಂತ ಕಾರ್ಯ ಏನದಂದ್ರೆ ಪ್ರಧಾನಮಂತ್ರಿಯವ್ರು ಮಾಡಬೇಕು. ಯಾವಾಗೂ ಬಸವಣ್ಣವರ ತತ್ವ ಸಿದ್ಧಾಂತ ಬಸವಣ್ಣವ್ರ ಬಗ್ಗೆ ಸಾಕಷ್ಟು ಮಾತನ್ನು ಅವ್ರು ಆಡ್ತಾರೆ. ಜಯಂತಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಈ ಮುಂದೆ ಬರೋ ಸರ್ಕಾರದಲ್ಲಿ ಅಂತೇಳಿ ಅವರು ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.